ನನ್ನನ್ನು ಡೈಲಿ ಮೋಟಿವೇಟ್ ಮಾಡೋದು ಯಾರು ಅಂತ ನೀವುಗಳೇ. ನಂಗೆ ಇದ್ರ ಹೆಸರೇ ಬರ್ತಾ ಇಲ್ಲ. ಮಕ್ಕಳು ಉಪ್ಪು ಕಳಿಸ್ತಾರೆ, ಕಂಪ್ಲೀಟ್ ಆಗ್ತಿದ್ದೋಯ್ತದು. ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸೀಮಾ ರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನನ್ನು ಡೈಲಿ ಮೋಟಿವೇಟ್ ಮಾಡೋದು ಯಾರು ಅಂತ ನೀವುಗಳೇ. ನಿಮ್ಮ ಕಮೆಂಟ್ಸ್ಗಳು ನನಗೆ ಡೈಲಿ ನಿಮ್ಮ ಕಮೆಂಟ್ಸ್ ನೋಡಿದಾಗ ಖುಷಿ ಆಗುತ್ತೆ. ನನಗೆ ಬರೋದೇ 5-6 ಕಮೆಂಟ್ಸ್ಗಳು, ಅದು ಪಾಸಿಟಿವ್ ಆಗಿ ಬರುತ್ತೆ. ಕೀಪ್ ಆನ್ ಗೋಯಿಂಗ್ ಅಂತ ಆಗಿರಲಿ, ಅಥವಾ ನಿಮ್ಮ ವೆಯ್ಟ್ ಲಾಸ್ ಬಗ್ಗೆ ಹೇಳಿ ಅಂತ ಆಗಿರಲಿ, ಆ್ಯಂಡ್ ನಿಮ್ಮ ಡ್ಯಾಡಿ ಮಮ್ಮಿ ಎಲ್ಲಿ ಅಂತ ಕೇಳೋದಾಗಿರಲಿ. ಅಫ್ಕೋರ್ಸ್ ಇವೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಓಕೆ, ಜನಗಳು ನನ್ನ ಬಗ್ಗೆನೂ ಕೇಳೋಕ್ಕೆ ಕ್ಯೂರಿಯಾಸಿಟಿ ಆಗಿದ್ದಾರೆ ಅಂತ. ಯಾವಾಗ ಜನ ಜಾಸ್ತಿ ಆಗ್ತಾ ಕಮೆಂಟ್ಗಳು ಜಾಸ್ತಿ ಬರ್ತಿರುತ್ತೋ ಅವಾಗ ಮೈಂಡಲ್ಲಿ 1000 ಓಡ್ತಿರುತ್ತೆ. ಓಕೆ, ನೆಕ್ಸ್ಟ್ ಏನಾದರೂ ಮಾಡೋಣ, ನೆಕ್ಸ್ಟ್ ಡಿಫ್ರೆಂಟಾಗಿ ಮಾಡೋಣ, ಅವ್ರಿಗೂ ಡಿಫ್ರೆಂಟಾಗಿ ತೋರಿಸೋಣ, ಹಾಗೆ ಹೀಗೆ ಅಂತೆಲ್ಲ. ನನಗೆ ಗೊತ್ತಿಲ್ಲ ನೀವೆಲ್ಲ ಎಲ್ಲಿದ್ದೀರಾ, ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ. ಬಟ್ ಹುಷಾರಾಗಿರಿ, ಹೆಲ್ದಿ ಆಗಿರಿ. ಹೆಲ್ತ್ ಈಸ್ ಇಂಪಾರ್ಟೆಂಟ್. ಅದೊಂದು ಚೆನ್ನಾಗಿದ್ರೆ ಎಲ್ಲರೂ ಖುಷಿಯಾಗಿರ್ತೀರ ಅನ್ನೋ ನನ್ನ ನಂಬಿಕೆ. ಯಾಕೆ ಅಂತಂದರೆ ಇದು 2025. ಯಾರನ್ನೂ ನಂಬಿ ಎಲ್ಲೆಲ್ಲೋ ಇದ್ಕೊಂಡು ಏನೇನೋ ಮಾಡಿಕೊಂಡು ಹಾಳಾಗಬೇಡಿ. ಯಾರನ್ನೂ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಬೇಡಿ. ನೀವು ನಿಮ್ಮ ಜೊತೆ ಖುಷಿಯಾಗಿರಿ. ಹೀಗೆ ಕಮೆಂಟ್ ಮಾಡ್ತಾ ಇರಿ. ಓಕೆ, ಬನ್ನಿ ಇವಾಗ ಬಿಸಿನೀರು ಕುಡಿಯೋಣ ನನ್ನ ಹೊಸ ಕೆಟಲಲ್ಲಿ. ಟಡಾ! ಆಫ್ಟರ್ ಸೋ ಲಾಂಗ್ ಟೈಮ್ ಯಾವಾಗಿದೆಯಲ್ಲ ಮಾತಾಡೋದಕ್ಕೆ ನನಗೆ ಇಲ್ಲೆಲ್ಲ ಪೇನ್ ಆಗ್ತಿದೆ, ಆ್ಯಂಡ್ ಇಲ್ಲೆಲ್ಲ ಪೇನ್ ಆಗ್ತದೆ. ಈಗ ವಾರ್ಮಪ್ ಮುಗಿದಿದೆ. ಇವತ್ತು ನಿನ್ನೆ ಆ್ಯಕ್ಚುಲಿ ಹುಷಾರಿಲ್ಲ, ತಲೆನೋವು ಅಂತ ಅಂದ್ಕೊಂಡು ಬೈಸಿಪ್ ಟ್ರೈಸಿಪ್ ಏನೂ ಮಾಡಿಲ್ಲ. ಇವತ್ತು ಅದನ್ನು ಮಾಡೋಣ ಬನ್ನಿ. ಎಸ್, ಫಸ್ಟ್ ಎಕ್ಸಸೈಸ್. ಆ 2 ಈಗಲ್ ಇದೆಯಲ್ಲ, ಆ 2 ಈಗಲ್ ಬಂದು ಲವರ್ಸ್. ನಮ್ಮ ಮನೆ ಸುತ್ತ ನಾನು ಆಲ್ಮೋಸ್ಟ್ ಈ ಥರ ಲವ್ ಬರ್ಡ್ಸ್ಗಳ ಥರ ನೋಡಿದ್ದೀನಿ. ಅಂದರೆ ಲವ್ ಬರ್ಡ್ಸ್ ಅಂತಂದರೆ ಲವ್ ಬರ್ಡ್ಸೇ ಆಗಿರಬೇಕು ಅಂತಲ್ಲ, ಈ ಥರ ಈಗಲ್ ಆಗಿರಲಿ, ಕಾಗೆಗಳಾಗಿರಲಿ, ಅಥವಾ ಇನ್ನೊಂದು 2 ಪಕ್ಷಿ ಬರುತ್ತೆ. ಅವತ್ತೊಂದು ಸತಿ ಗುಡ್ ಮಾರ್ನಿಂಗ್ ಅಂತ ಒಂದು ವೀಡಿಯೋದಲ್ಲಿ ಹಾಕಿದ್ದೆ, ಅದ್ರದ್ದು 2 ಪೇರ್ ಆಗಿರಲಿ, ಈ ಥರ ಬರ್ತಿರ್ತವೆ. ಕಮ್, ಲೆಟ್ಸ್ ಡೂ ಅ ನೆಕ್ಸ್ಟ್ ವರ್ಕ್ಔಟ್. ಓಕೆ, ಈಗ ನಾನು ಇಷ್ಟು ತನಕ ಬೈಸಿಪ್ ಮಾಡಿದೆ. ಇವಾಗ ಬಂದು ಟ್ರೈಸಿಪ್ದು ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಫೈನಲ್ ಟ್ರೈಸಿಪ್ ವರ್ಕೌಟ್. ಎಸ್, ಫೈನಲ್ ಆಗಿ ನನ್ನೆಲ್ಲ ವರ್ಕೌಟು ಮುಗೀತು. ಇವಾಗ ಬಂದು ದ ಮೇನ್ ಥಿಂಗ್, ಒಂದು 5 ನಿಮಿಷ ಧ್ಯಾನ ಮಾಡಿ ನೆಮ್ಮದಿ ತೊಗೊಂಡ್ಬಿಟ್ರೆ ಸಮಾಧಾನ ಆಗುತ್ತೆ. ಎಸ್, ಫೈನಲ್ ಆಗಿ ವರ್ಕೌಟ್ ಎಲ್ಲ ಮುಗೀತು. ಇವಾಗ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಇವತ್ತೇನು ಮಾಡೋಕ್ಕೆ ಇಲ್ಲ. ಏನು ಮಾಡಲಿ ಉಪ್ಪಿಟ್ಟು ನಾನು ಮಾಡಿದ್ರೆ ಚೆನ್ನಾಗಿ ಬರಲ್ಲ. ಉಪ್ಪಿಟ್ಟು ಮಾಡಬೇಕು ಅಂದರೆ ಇವಾಗ ನಾನು ಅಂಗಡಿಗೆ ಹೋಗ್ಬಿಟ್ಟು ಎಲ್ಲ ಐಟಮ್ಸು ತರಬೇಕಾಗುತ್ತೆ. ವೆದರ್ ನೋಡಿ ಹೆಂಗಿದೆ ಅಂತ, ಫುಲ್ಲು ಮಳೆ ಹನಿ ನೋಡಿ ಇಲ್ಲೆಲ್ಲ. ಮಳೆ ಬಂದರೂ ಬರಬಹುದು. ಸೊ ಅಷ್ಟರಲ್ಲೇ ನಾವು ಹೋಗಿ
ಅಂಗಡಿಲಿ ಬೇಗ ಬೇಗ ಉಪ್ಪಿಟ್ಟು ರವೆ. ಇವತ್ತು ಸ್ವಲ್ಪ ಉಪ್ಪಿಟ್ಟಿಗೆ ವೆಜಿಟೇಬಲ್ಸ್ ಎಲ್ಲ ಹಾಕೋಣ, ಯಾಕೆ ಅಂತಂದರೆ ನಾನು ಉಪ್ಪಿಟ್ಟು ಚೆನ್ನಾಗಿ ಬರಲ್ಲ, ಅಟ್ಲೀಸ್ಟ್ ವೆಜಿಟೇಬಲ್ಸ್ ಹಾಕಿದ್ರು ಚೆನ್ನಾಗಿ ಬರ್ಬೋದು ಅಂತ. ಬನ್ನಿ ಹಿಂಗೋಗಿ ಹಿಂಗೆ ತೊಗೊಂಡ್ಬಿಡ್ತೀನಿ. ಓಕೆ, ಏನ ತಮಿಳಾ? ತಮಿಳ್ ಮಾತಾಡಿದ್ರೆ ನನಗೆ ಕರೆಕ್ಟಾಗಿ ಮಾತಾಡಕ್ಕೆ ಬರುತ್ತೆ. ನೀವು ಉಲ್ಟಾ ಪಲ್ಟಾ ಮಾತಾಡಿದ್ರೆ ಅದು ತಮಿಳ್ ಮಾತಾಡ್ದ ಕೇಳು. ಉಲ್ಟಾ ಎನ್ನ ಪೇಸ್ರೆ ಹಂಗಂದ್ರೆ ಏನು ಹೇಳಿ? ಬೆಳಗ್ಗೆ ಬೆಳಗ್ಗೆ ಬೀಡಿ ಸೇತ್ಕೊಂಡು ಚಳಿ ಹಿಡಿದು ಬಿಟ್ರೆ ಹೇಳಿ. ಈಗ ನಂಗೆ 10 ರೂಪಾಯಿಗೆ 1 ಕ್ಯಾರೆಟು, 2 ಬೀನೀಸು, 1 ಕ್ಯಾಪ್ಸಿಕಮ್ಮು. ಇಲ್ಲ ಬರಲ್ಲ, ಇವೆಲ್ಲ ತಗೊಳ್ಳಿ. ನಾನು ಇಲ್ಲೇ ತಗೋತೀನಿ. ಸಾಕು ನಂಗೆ ಇಷ್ಟೇ. ಚೆನ್ನಾಗಿರೋ ಅವರೆಕಾಳನ್ನ ಹಾಕೊಳ್ಳೋಣ. ನಂಗೆ ಇಷ್ಟೇ ಸಾಕು. ಸ್ವಲ್ಪ ದೊಡ್ಡದು ತಗೊಳ್ಳೋದಾ? ಬೇಡ, ನನಗೆ ಗೊತ್ತಿಲ್ಲ. ಇಷ್ಟಕ್ಕೆ ಎಷ್ಟು ಕೊಡ್ತೀರಾ ಹೇಳಿ? $15 ಆಗಲ್ಲ, 10 ರೂಪಾಯಿ. ನಾನು 2 ಬೀನೀಸ್ ತಗೊಂಡಿರೋದು, ಅಲ್ಲಿ 3 ಬೀನೀಸು. ಅದೆಲ್ಲ ಯಾವ ಲೆಕ್ಕ? ನೀವು ಹಿಂಗೆ ಹೋಗ್ತಾ ಹೋಗ್ತಾ ಒಂದೊಂದು ಚೆಲ್ಲೋದ್ರ ಲೆಕ್ಕ ಹೊಂಟೋಯ್ತದೆ. ಹಾಂ, ಮತ್ತೆ ಹಂಗೆ ನನ್ನ ಹತ್ರನೂ ಹೋಯ್ತು ಅಂತ ಅನ್ಕೊಳ್ಳಿ. ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ. ಇವತ್ತು ಯಾಕೋ ವೆದರ್ ಫುಲ್ ಮಳೆ. ವಾ, ಕಾಸು ಕೊಡದೆ ಹೋಯ್ತಾ ಇದ್ದೀನ ನಾನು. ಹಂಗಾರೆ ಎಲ್ಲಿ ಕಾಸು ಕೊಡ್ಲಿ? ಬುಡಿ ಆಯ್ತು, ನಾಳೆ ಕೊಡ್ತೀನಿ. ಹಂಗಾರೆ ಇನ್ನೊಂದು ದಪ್ಪ ಮೆಣಸಿನ್ಕಾಯಿ ತಗೋಲ್ಲ. ಅಂಕಲ್ ಪ್ಲೀಸ್ ಅಂಕಲ್, ಒಂದೇ ಒಂದು ಕೊತ್ತಂಬರಿ ಸೊಪ್ಪು ಕಡ್ಡಿ ಕೊಡಿ. ಒಂದೇ ಒಂದು ಕೊತ್ತಂಬರಿ ಕಡ್ಡಿ ಕೊಡಿ ಅಂಕಲ್, ಇಲ್ಲೆಲ್ಲೋ ಐತಲ್ಲ. ನಿಮ್ಗೊಂದು ಬಿಸ್ಕೆಟ್ ತಗೊಡ್ತೀನಿ. ನಮ್ಗೊಂದು ಕೊತ್ತಂಬರಿ ಕಡ್ಡಿ ಕೊಡಿ. ನಾನು ಒಂದು ಕಟ್ ಮುರಿರಿ ಅಂತ ಹೇಳ್ತಾ ಇಲ್ಲ, ಅದ್ರಲ್ಲಿ ಒಂದು ಕಡ್ಡಿ ಮುರಿರಿ ಅಂತ ಹೇಳ್ತಿದ್ದೀನಿ. ಒಂದೇ ಒಂದು ಕಡ್ಡಿ ಅಷ್ಟು. ಆಯಿತು, ಕೊಡಿ ಕೊಡಿ, ಹಿಂಗೆ ಕೊಡಿ, ಇಲ್ಲೊಂದು ಕೈ ಕೊಡಿ. ಥ್ಯಾಂಕ್ ಯು. ಎಷ್ಟಾಯ್ತು ಹೇಳಿ? ಈಗ ಪೇ ಮಾಡಿಬಿಡ್ತೀನಿ. ಮಿಷಿನ್ ಕಂಪ್ಲೀಟೆಡ್. ಹಿಂಗೆ ಎಲ್ಲರನ್ನೂ ಪರಿಚಯ ಮಾಡ್ಕೊಂಬಿಟ್ರೆ ಈ ಥರ ಹಿಂಗೆ ಕಿತ್ಕೊಂಡು ಒಂದೊಂದು 2 ಬರ್ಬೋದು. ಹಂಗಂತ ಅವ್ರು ವ್ಯಾಪಾರ ಹಾಳು ಮಾಡಬೇಕು ಅಂತಲ್ಲ, ನಾನು ಮಾಡ್ಕೊಳ್ಳೋದೇ ಇಷ್ಟು. ಸೊ ಅಷ್ಟೆಲ್ಲ ತೊಗೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ. ಇವಾಗ ನಾವು ನಮ್ಮ ಬಿಲ್ಡಿಂಗನ್ನು ಹತ್ತುವ. ಲೈಟ್ ಆನ್ ಮಾಡಿಬಿಟ್ಟೆ ಹೋಗ್ಬಿಟ್ಟಿದ್ದೀನಿ. ಬಾ. ಅಯ್ಯೋ, ಮೊಸರೇ ತರಲಿಲ್ಲ. ಫೈನಲ್ಲಾಗಿ ನಾನು 10 ರೂಪಾಯಿಗೆ 1 ಕ್ಯಾರೆಟು, 1 ಕ್ಯಾಪ್ಸಿಕಮ್ಮು, ಒಂದಿಷ್ಟು ಅವರೆಕಾಳು, ಇದು 3 ಬೀನೀಸು ಆ್ಯಂಡ್ ಇದು ಓಸಿ. ನಂಗೆ ಇದ್ರ ಹೆಸರೇ ಬರ್ತಾಯಿಲ್ಲ. ಓಸಿ ಕೊತ್ತಂಬರಿ ಸೊಪ್ಪು. ಯಾಕಂದರೆ 10 ರೂಪಾಯಿಗೆ ನಾನು ಇಷ್ಟು ತಂದಿದ್ದೀನಿ. ಇಷ್ಟೆಲ್ಲ ತಂದಿವಾಗ ನಾನು ಉಪ್ಪಿಟ್ಟು ಮಾಡಬೇಕಾದ್ರೆ ಏನಾದರೂ ಉಪ್ಪಿಟ್ಟು ಚೆನ್ನಾಗಿ ಬರಲಿಲ್ಲ ಅಂತ ಆಯಿತು ಅಂದರೆ ಅವಾಗ ಆಗೋದು ಬೇಜಾರು. ಆ್ಯಕ್ಚುಲಿ ನನಗೆ ಅವರು ತರಕಾರಿ ಅಂಕಲ್ ಆಗಿರಲಿ ಅಥವಾ ಆಂಟಿ ಆಗಿರಲಿ ತುಂಬ ಗೊತ್ತಿರೋರಾಗಿರೋದ್ರಿಂದ ನಾನು ಅವ್ರ ಜೊತೆ ಹಂಗೆ ಮಾತಾಡ್ತೀನಿ ಅಷ್ಟೇ. ಸೊ ನಾನು ಯಾರ ಜೊತೆ ಅಷ್ಟು ರೂಢಾಗಿಲ್ಲ, ಅಷ್ಟು ಕ್ಲೋಸ್ ಆಗಿಲ್ಲ ಮಾತಾಡಲ್ಲ. ಯಾಕಂದರೆ ನಾನಿಲ್ಲಿ 4-5 ವರ್ಷದಿಂದ ಇದ್ದೀನಿ. ಇವ್ರಗಳ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಕೊಟ್ಲೆ ಆಗಿ ಅವ್ರ ಲ್ಯಾಂಗ್ವೇಜಲ್ಲೇ ಮಾತಾಡಿರ್ತೀನಿ ಅಷ್ಟೇ. 10 ರೂಪಾಯಿಗೆ ಯಾರು ಕೊಡ್ತಾರೆ ಇಷ್ಟೆಲ್ಲ? ಬೇರೆ ಅಂಗಡಿಗೆ ಹೋದ್ರೆ 10 ರೂಪಾಯಿಗೆ ಇಷ್ಟು ಕೊಡಿ ಅಂತಂದರೆ ಆಯ್ಕೊಳಕ್ಕೆ ಬಿಟ್ಬಿಡ್ತಾರಾ? ಮಕ್ಕಕ್ಕೆ ಉಪ್ಪು ಕಳಿಸ್ತಾರೆ. ನನಗೊಂದು ಆಸೆ ಏನಿದೆ ಅಂತಂದ್ರೆ, ಒಂದು ಜಾಗ ತಗೊಂಡು ಆ ಜಾಗದಲ್ಲಿ ನಂದೇ ಆದಂತ ಲೈಕ್ ಈ ತರ ಒಂದು ವೆಜಿಟೇಬಲ್ಸ್ ಆಗಿರ್ಲಿ ಅಂಡ್ ಭತ್ತ ಆಗಿರ್ಲಿ ಅಂಡ್ ಸಪ್ರೇಟ್ ಆಗಿ ಒಂದ್ ಕಡೆ ಹಸು ಕುರಿ ಇವನ್ನೆಲ್ಲ ಸಾಕ್ಬೇಕು ಅನ್ನೋದಾಗಿ ಈ ತರದೆಲ್ಲ ತುಂಬಾ ಆಸೆಗಳಿದೆ. ನನಗೆ ಏನೇ ಒಂದು ಅಡುಗೆ ಮಾಡ್ಬೇಕು ಅಂತಂದ್ರೆ ಅದು ನನ್ನ ಹೊಲದಲ್ಲೇ ಸಿಗ್ಬೇಕು ಅನ್ನೋ ಕಾನ್ಸೆಪ್ಟ್ ಎಲ್ಲ ಇದೆ ನನ್ನ ತಲೆಯಲ್ಲಿ ಜಾಸ್ತಿ. ಈಗ ಇದಕ್ಕೆ ಹಾಕೊಂಡ್ಬಿಡೋಣ. ಏನೋ ಎಲ್ಲರಿಗೂ ಉಪ್ಪಿಟ್ಟು ಮಾಡಕ್ ಬರುತ್ತೆ ಅಂತ,
ಬಟ್ ಇಲ್ಲಿ ಟಾಸ್ಕ್ ಏನು ಅಂತಂದ್ರೆ ನಾನು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆಯಾ ಅಂತ ನೀವು ಹೇಳಬೇಕು. ಆಯಿಲ್ ಹಾಕ್ತಾ ಇದ್ದೀನಿ. ಅಯ್ಯಯ್ಯೋ, ನಾನು ಟೊಮೊಟೊ ಈರುಳ್ಳಿನೇ ಕಟ್ ಮಾಡ್ಕೊಂಡಿಲ್ಲ. ಟೊಮೊಟೊ ಹಾಕಲ್ಲ ಅಲ್ವಾ ಉಪ್ಪಿಟ್ಟಿಗೆ, ಈರುಳ್ಳಿ ಕಟ್ ಮಾಡ್ಕೊಂಡ್ಬಿಡೋಣ. ಉಪ್ಪಿಟ್ಟು ಮಾಡೋಕ್ ಬರಲ್ವಾ ಅಂತೆಲ್ಲ ಶಾಕ್ ಆಗುವಂತ ಸೀನ್ ಏನಿಲ್ಲ ಆಯ್ತಾ. ನನಗೆ ಗೊತ್ತು ಕೆಲವೊಬ್ರು ತುಂಬಾ ಸೂಪರ್ ಆಗಿ ಉಪ್ಪಿಟ್ಟು ಮಾಡ್ತಾರೆ ಅಂತ. ಬಟ್ ಎಷ್ಟು ಜನ ಉಪ್ಪಿಟ್ಟನ್ನ ಇಷ್ಟಪಡ್ತೀರಾ? ನನಗೆ ಉಪ್ಪಿಟ್ಟು ಅಂದ್ರೆ ಫೇವ್ರೆಟ್ ಅಂದ್ರೆ ಬೇರೆ ಲೆವೆಲ್ ಅಂತರ ಹೇಳ್ತಾರಲ್ಲ ಆ ಥರ ಇಷ್ಟ. ಬಾಣ್ಲಿ ಕಾಣ್ತಾ ಇದೆ ಅಲ್ವಾ? ಇವಾಗ ನಾನು ಇದಕ್ಕೆ ಫಸ್ಟ್ ಏನು ಹಾಕ್ಬೇಕು? ಸಾಸಿವೆ ಹಾಕ್ಬೇಕು. ಅಂದ್ರೆ ನಂಗೆ ಮಾಡಕ್ ಬರಲ್ಲ ಅಂತಲ್ಲ, ಮಾಡಕ್ ಬಂದ್ರು ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ ಅಂತ ಅರ್ಥ. ಚಿಟಪಟ ಅಂತ ಇದೆ. ಇವಾಗ ನಾವು ಅದ್ರ ಜೊತೆಗೆ ಆಂಟಿ ನನಗೆ ಇದು ಯಾವುದೋ ಕಾಳು ಕೊಟ್ಟಿದ್ದಾರೆ, ಇದು ಹಾಕು ಅಂತ. ಉದ್ದಿನ ಕಾಳು. ಇನ್ನೂ ಒಂದು ಕಾಳು ಹಾಕಕ್ಕೆ ಹೇಳಿದ್ದೆ, ಅದು ಕೆಳಗಡೆ ಇದೆ. ಇಲ್ಲಿ ಕಡಲೆಕಾಳು, ಉದ್ದಿನ ಕಾಳು. ನಾನಿಲ್ಲಿ ಬಿಸಿನೀರನ್ನ ರೆಡಿ ಮಾಡಕ್ ಹೋಗಿ ಇಲ್ಲಿ ಸೀದೆ ಹೋಯ್ತು. ಅಯ್ಯೋ, ಇಲ್ಲಿ ಈ ತರ ಯಾಪಿ ಕೆಲಸಗಳೆಲ್ಲ ಮಾಡ್ಕೋತಾ ಇರ್ತೀನಿ. ನೆಕ್ಸ್ಟ್ ಬಂದು ಈರುಳ್ಳಿ ಹಾಕೋಣ. ಕಂಪ್ಲೀಟ್ ಆಗಿ ಸಿದೋಯ್ತದು. ಜೊತೆಗೆ ಮೆಣಸಿನ್ಕಾಯಿ ಹಾಕೋಣ. ಈರುಳ್ಳಿ ಬೇಯಕ್ಕೆ ಉಪ್ಪು ಹಾಕ್ಬಿಟ್ಟಲ್ವಾ, ಉಪ್ಪು ಹಾಕೋಣ. ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಅವ್ರು ನನಗೆ ಕಮೆಂಟ್ ಮಾಡಿ, ಓಕೆನಾ? ಕ್ಯಾರೆಟ್ ಹಾಕೋತಾ ಇದ್ದೀನಿ, ಬೀನೀಸ್ ಹಾಕೋತಾ ಇದ್ದೀನಿ, ಕ್ಯಾಪ್ಸಿಕಮ್, ದಪ್ಪ ಮೆಣಸಿಕಾಯಿ, ಅವರೆಕಾಳು. ಫಸ್ಟ್ ಟೈಮ್ ನಾನು ಇಷ್ಟು ಚೆನ್ನಾಗಿ ಉಪ್ಪಿಟ್ಟನ್ನ ಮಾಡ್ತಾ ಇರೋದು. ಚೆನ್ನಾಗಿ ಬರಲಿ ಅಂತ ಪ್ರೇ ಮಾಡಿ. ಚೆನ್ನಾಗಿ ಬರಲಿಲ್ಲ ಅಂದ್ರೆ ನಾನೇ ತಿನ್ನೋದು, ಬಟ್ ಆದ್ರೂ ಪ್ರೇ ಮಾಡಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬೇಕಲ್ವಾ. ಇವಾಗ ಇದು ಸ್ವಲ್ಪ ಬಾಡ್ಲಿ. ಫೈನಲ್ ಆಗಿ ತರಕಾರಿ ಎಲ್ಲ ಬೆಂದಿದೆ. ಇವಾಗ ಇದಕ್ಕೆ ನಾವು ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಇನ್ನೊಂದ್ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಅದನ್ನ ಹಾಕ್ಬೇಕು. ನೀರು ಕುದಿಯುವಾಗ ಉಪ್ಪಿಟ್ಟು ರವೆ ಹಾಕೋಬೇಕಲ್ವಾ. ಇವಾಗ ಒಂದ್ ಗ್ಲಾಸ್ ನೀರ್ ಹಾಕ್ತಾ ಇದ್ದೀನಿ. ಐ ಥಿಂಕ್ ಉಪ್ಪಿಟ್ಟು ರವೆಯಲ್ಲಿ ಇವತ್ತು ಉಪ್ಪಿಟ್ಟಿಗಿಂತ ಜಾಸ್ತಿ ತರಕಾರಿನೇ ಕಾಣುತ್ತೆ, ಬಟ್ ನನಗೆ ಖುಷಿನೇ. ಎಸ್, ಇವಾಗ ಇದು ಕುದೀತಾ ಇದೆ. ಇವಾಗ ಇದಕ್ಕೆ ನಾವು ಉಪ್ಪಿಟ್ಟು ರವೆ ಯಾವಾಗಲೇ ಫ್ರೈ ಮಾಡಿದ್ವಲ್ಲ ಅದನ್ನ ಹಾಕೋಣ. ಐ ಥಿಂಕ್ ನೀರು ಕಮ್ಮಿ ಆಯ್ತು ಅನ್ಸುತ್ತೆ. ಚೆನ್ನಾಗಿ ಕಲಸಿದೀನಿ. ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಇನ್ನು ಸ್ವಲ್ಪ ಆಮೇಲೆ ಬಂದು ಹಾಕ್ತೀನಿ. ಓಕೆ, ಇದು ಬೇಯ್ತಾ ಇರಲಿ. ಆಲ್ರೆಡಿ 10:05 ಆಗೋಗಿದೆ. ನಾನು ಹೋಗಿ ಬೇಗ ರೆಡಿಯಾಗಿ ಬೇಗ ಬರ್ತೀನಿ. ಓಕೆ, ಈಗ ತೆಗೆದು ನೋಡೋಣ. ಸ್ವಲ್ಪ ಮುದ್ದೆ ತರ ಆಗಿದೆ, ದಟ್ಸ್ ಫೈನ್. ಬಟ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಅಂತೂ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ಇದ್ರ ಮೇಲೆ ನಾವು ಇವಾಗ ಲೈಟಾಗಿ ಜಿಗಿಳಿ ಬಿಗಿಳಿ ಅಂತ ಹಾಕ್ಬಿಡೋಣ. ಇವಾಗ ಉಪ್ಪಿಟ್ಟು ರೆಡಿ ಆಗಿದೆ. ನನಗೆ ಆಲ್ರೆಡಿ ಟೈಮ್ ಆಗಿದೆ. ಇವಾಗ ನಾನು ಬೇಗ ರೆಡಿ ಆಗ್ಬಿಟ್ಟು ನಾನು ಬೇಗ ತಿಂಡಿ ತಿನ್ಕೊಂಡು ಹೊರಡಬೇಕು. ಓಕೆ, ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಓಕೆ, ಮೊಟ್ಟೆ ಮಾಡಿದ್ದೀನಿ, ಅದನ್ನ ಮಾತ್ರ ಮಿಸ್ ಮಾಡೋಕ್ಕಾಗಲ್ಲ. ಅದೊಂದೇ ನನಗೆ ಇವಾಗ ಪ್ರೋಟೀನ್ ಸೋರ್ಸ್ ಅಂತ ಇರೋದು. ಮತ್ತೆ ನಾಳೆ ಸಿಗುವ. ಬಾಯ್.